ಡಿಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಜಟಾಪಟಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಸಿದ್ದು ಪರ ಬೆಂಬಲ ಸೂಚಿಸಿದ ರಾಜಣ್ಣ ಸಿದ್ದರಾಮಯ್ಯರ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ. ಡಿಕೆ ಮತ್ತು ರಾಜಣ್ಣ ತೀವ್ರ ಸ್ವರೂಪದ ಜಟಾಪಟಿ ನಡೀತಾ ಇದೆ. ಇಬ್ಬರ ನಡುವೆ ಟಾಕ್ ಪ್ರಹಾರ. ಸಿದ್ದು ಪರ ಬೆಂಬಲವನ್ನ ವ್ಯಕ್ತಪಡಿಸಿರುವ ರಾಜಣ್ಣ ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವರ ಸಂಪುಟ ಮಾತ್ರ ಅತ್ಯುತ್ತಮ ಸಂಪುಟ, ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ನಾನು ಬಯಸುತ್ತೇನೆ. ಮತ್ತೆ ಸಿದ್ದು ಪರ ಬ್ಯಾಟ್ ಬೀಸಿದ ಕೆಎನ್ ರಾಜಣ್ಣ. ಸಿದ್ದರಾಮಯ್ಯರ ವರ್ಚಸ್ಸಿನಂತೆ ಇನ್ಯಾರದ್ದು ಇಲ್ಲ ಎಂದ ರಾಜಣ್ಣ. ಡಿಕೆ ವರ್ಸಸ್ ರಾಜಣ್ಣ ತೀವ್ರ ಸ್ವರೂಪ ಪಡೆದ ಟಾಕ್ ಫೈಟು. ಇಬ್ಬರ ನಡುವೆ ಪರಸ್ಪರ ಟಾಕ್ ಫೈಟ್ ತೀವ್ರತೆ ಪಡೆದುಕೊಂಡಿದೆ. ಸಿದ್ದು ಪರ ಬೆಂಬಲ ಸೂಚಿಸಿರುವ ರಾಜಣ್ಣ ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೇನು 2.5 ವರ್ಷ ಆಡಳಿತ ಇದೆ. ಈ 2.5 ವರ್ಷ ಆಡಳಿತದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ಗೆ ಸೇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ 2028ರಲ್ಲಿ ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂದ್ರು. ನಿನ್ನೆ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಕಾಂಗ್ರೆಸ್ನಲ್ಲಿ. ನಾನು ನಿಂತುಕೊಂಡು ನಾನೇನಾದರೂ ಶಾಸಕನಾಗಿ ಅದಾದ ನಂತರ ಮಿನಿಸ್ಟ್ರಿಗಿರಿ ಸಿಕ್ಕಿದ್ರೆ ನಾನು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು ಆಗಬೇಕು. ನನಗದು ಇಷ್ಟ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಾನು ಮಿನಿಸ್ಟರ್ ಆಗೋದಕ್ಕೆ ಬಯಸೋದಿಲ್ಲ. ಸಿದ್ದರಾಮಯ್ಯರು ಆಪ್ತರು, ಸಿದ್ದರಾಮಯ್ಯರ ಆಡಳಿತ ಚೆನ್ನಾಗಿದೆ, ಅವರ ಕಾರ್ಯವೈಖರಿ ಚೆನ್ನಾಗಿದೆ, ಮಂತ್ರಿಗಳನ್ನು ನಡೆಸಿಕೊಳ್ಳುವ ರೀತಿ ನೀತಿಗಳು ಚೆನ್ನಾಗಿದೆ, ಅನುದಾನಕ್ಕೂ ಕಡಿಮೆ ಇಲ್ಲ, ಅನುದಾನಕ್ಕೂ ಬೆಂಬಲ ಸಿಗುತ್ತೆ, ಯೋಜನೆಗಳನ್ನು ರೂಪಿಸೋದಕ್ಕೂ ಕೂಡ ಅವರಿಂದ ಪ್ರೋತ್ಸಾಹಗಳು ವ್ಯಕ್ತವಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲೇನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ವಿರೋಧಗಳನ್ನು ವ್ಯಕ್ತಪಡಿಸೋದಿಲ್ಲ ಸಿದ್ದರಾಮಯ್ಯನವರು. ಜನಪರ ಕಾಳಜಿಗೆ ಮೆಚ್ಚುಗೆ ಕೊಡ್ತಾರೆ, ಜನಹಿತಕ್ಕಾಗಿ ನಡೆಸುವ ಯೋಜನೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ. ಹಾಗಾಗಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಂತೆ ಉಳಿದವರ ಕ್ಯಾಬಿನೆಟ್ ಇರೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಂತುಕೊಳ್ಳೋದಿಲ್ಲ ಅಂಥೇಳಿ ಕಡ್ಡಿ ಮುರಿದ ಹಾಗೆ ರಾಜಣ್ಣ ಮಾತನಾಡಿದರು. ಒಟ್ಟಾರೆ ಈಗ ಮತ್ತೆ ಸಿದ್ದರಾಮಯ್ಯರ ಪರ ನಿಂತು ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಡಿಕೆ ವರ್ಸಸ್ ರಾಜಣ್ಣ ತೀವ್ರ ಸ್ವರೂಪ ಪಡೆದ ಟಾಕ್ ಫೈಟ್. ಸಿದ್ದು ಪರ ಬೆಂಬಲ ಸೂಚಿಸಿದ ರಾಜಣ್ಣ ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವರ ಸಂಪುಟ ಮಾತ್ರ ಅತ್ಯುತ್ತಮ ಸಂಪುಟ, ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ನಾನು ಬಯಸುತ್ತೇನೆ. ಮತ್ತೆ ಸಿದ್ದು ಪರ ಬ್ಯಾಟ್ ಬೀಸಿದ ರಾಜಣ್ಣ. ಸಿದ್ದರಾಮಯ್ಯರ ವರ್ಚಸ್ಸಿನಂತೆ ಇನ್ಯಾರದ್ದೂ ಇಲ್ಲ ಎಂದ ರಾಜಣ್ಣ. ಈ ಹಿಂದೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ತೆಗೆದುಕೊಂಡಿದ್ದ ವೋಟ್ ಚೋರಿ ಎನ್ನುವಂತಹ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಭಿಯಾನದ ವಿರುದ್ಧವೇ ರಾಜಣ್ಣ ಮಾತನಾಡಿದರು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ಅವರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿ ಅದಾದ ನಂತರ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಟು ಹೋಗಿದ್ರು. ಅದಾದ ಬಳಿಕವೂ ಕೂಡ ಒಂದು ಸ್ವಲ್ಪ ಪಾಲಿಟಿಕಲ್ ಸಬ್ಜೆಕ್ಟ್ ಆಗಿ ಮಾರ್ಪಡ್ತು ಕೆಎನ್ ರಾಜಣ್ಣರ ರಾಜೀನಾಮೆ. ಈಗ ಮತ್ತೆ ಸಿದ್ದರಾಮಯ್ಯರ ಪರ ಮಾತನಾಡಿದ್ದಾರೆ. ಡಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.